ಕರುನಾಡಿನ ಭಾವಿ ವಕೀಲರಿಗೆ ಕಾಮಧೇನು ಲಾ ಅಕಾಡೆಮಿಯಿಂದ ನಮಸ್ತೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಕಾಂಟ್ರಾಕ್ಟ್ ಲಾ 2 ಅಥವಾ ಕರಾರು ಅಧಿನಿಯಮ 1872ರ ಭಾಗ 2 ಅದರಲ್ಲಿ ವಿಶೇಷ ಕರಾರುಗಳು ಅಥವಾ ಸ್ಪೆಷಲ್ಸ್ ಕಾಂಟ್ರಾಕ್ಟ್ಸ್ ಅಲ್ಲಿ ಏನು KSL ಯೂನಿವರ್ಸಿಟಿ ಹುಬ್ಬಳ್ಳಿ ಅವರು ಪ್ರಿಸ್ಕ್ರೈಬ್ ಮಾಡಿರೋ ಸಿಲೆಬಸ್ಸಲ್ಲಿ 5 ಯೂನಿಟ್ಗಳಲ್ಲಿ ಏನು ಒಳಗೊಂಡಿದೆ ಅನ್ನೋದನ್ನು ಇವತ್ತು ನಾವು ಸಂಪೂರ್ಣವಾಗಿ ಅಧ್ಯಯನ ಮಾಡೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ಏನು ಕರಾರು ಅಧಿನಿಯಮ 1872ರ ಭಾಗ 2ರಲ್ಲಿ ಯೂನಿಟ್ 1 ಅಥವಾ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 ಪಾರ್ಟ್ 2 ಅಲ್ಲಿ ಫಸ್ಟ್ ಯೂನಿಟಲ್ಲಿ ಏನನ್ನ ಇದೆ ನೋಡೋದಾದ್ರೆ, ಕಾಂಟ್ರಾಕ್ಟ್ ಆಫ್ ಇಂಡಿಮಿನಿಟಿ ಡೆಫಿನಿಷನ್ಸ್ ಮೀನ್ಸ್ ಹಂಗಂದ್ರೆ ನಷ್ಟ ಭರ್ತಿ ಒಡಂಬಡಿಕೆ ಬಗ್ಗೆ ಡೆಫಿನಿಷನ್ಸ್. ನಷ್ಟ ಭರ್ತಿ ಒಡಂಬಡಿಕೆ ಅಂದ್ರೆ ಏನು ಅಂತ ವ್ಯಾಖ್ಯಾನ ಮಾಡಲಾಗಿದೆ. ಅದೇ ತರನೇ ನಷ್ಟ ಭರ್ತಿ ಒಡಂಬಡಿಕೆ ನೇಚರ್ಸ್, ಅದರ ಸ್ವರೂಪ ಮತ್ತು ಸ್ಕೋಪ್, ಅದರ ವ್ಯಾಪ್ತಿ, ನಷ್ಟ ಭರ್ತಿ ಒಡಂಬಡಿಕೆಯ ಸ್ವರೂಪ ಮತ್ತು ವ್ಯಾಪ್ತಿ ಬಗ್ಗೆ ನಮಗೆ ಕಲ್ಪಿಸಿದರೆ ಅದನ್ನ ಮುಂದಿನ ತರಗತಿಯಲ್ಲಿ ನೋಡೋದಂತೆ. ಅದೇ ತರ ರೈಟ್ಸ್ ಆಫ್ ಇಂಡಿಮಿನಿಟಿ ಹೋಲ್ಡರ್ ಅರ್ಥ ಮಾಡ್ಕೊಳ್ಳಿ ಆತ್ಮ ವಿದ್ಯಾರ್ಥಿಗಳು. ಏನ್ ಹೇಳ್ತಾನಪ್ಪ ಅಂದ್ರೆ, ನಷ್ಟ ಭರ್ತಿ ಮಾಡುವ ಪಕ್ಷಗಾರರ ಹಕ್ಕುಗಳು. ರೈಟ್ಸ್ ಆಫ್ ಇಂಡಿಮಿನಿಟಿ ಹೋಲ್ಡರ್ ಮೀನ್ಸ್ ಏನ್ ಹೇಳುತ್ತೆ ಅಂದ್ರೆ, ನಷ್ಟ ಭರ್ತಿ ಮಾಡುವ ಪಕ್ಷಗಾರರ ಹಕ್ಕುಗಳು. ಅದೇ ರೀತಿನೇ ಕಮೆನ್ಸ್ಮೆಂಟ್ ಆಫ್ ದಿ ಇಂಡಿಮಿನಿಫೇಯರ್ಸ್, ಏನು ನಷ್ಟ ಭರ್ತಿ ಪಕ್ಷಗಾರರು ಯಾವ ರೀತಿ ಹೊಣೆಗಾರಿಕೆ ಯಾವತ್ತು ಆರಂಭ ಆಗ್ತದೆ ಅಂತ ಹೇಳ್ಬಿಟ್ಟು. ಇಂಡಿಪೆಂಡೆನ್ಸ್ ಮೀನ್ಸ್ ಕರ್ತವ್ಯಗಳಿರ್ಬೋದು, ಅವರ ಹಕ್ಕುಗಳು. ಲಿಯಬಿಲಿಟಿ ಅವರ ಹೊಣೆಗಾರಿಕೆ ಏನು ಅಂತ ಹೇಳ್ಬಿಟ್ಟು. ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಅರ್ಥ ಮಾಡ್ಕೊಳ್ಳಿ. ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಜಾಮೀನುದಾರಿಕೆ ಒಡಂಬಡಿಕೆಯನ್ನ ಯಾವ ರೀತಿ ಡೆಫಿನಿಷನ್ಸ್ ಮಾಡಲಾಗಿದೆ, ವ್ಯಾಖ್ಯಾನವನ್ನು ಮಾಡಲಾಗಿದೆ. ಜಾಮೀನುದಾರಿಕೆ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಈ ಕಾನ್ಸೆಪ್ಟ್ ಎಲ್ಲ ಅಳವಡಿಸಲಾಗಿದೆ. ಅದೇ ತರನೇ ಗ್ಯಾರಂಟಿ ಸಂಬಂಧಪಟ್ಟಂತೆ ಅದರ ವ್ಯಾಪ್ತಿ ಮತ್ತು ಸ್ವರೂಪ, ನೇಚರ್ಸ್ ಅಂಡ್ ಸ್ಕೋಪ್ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದೇ ತರ ನಿಮಗೆ ಡಿಫರೆನ್ಸ್ ಬಿಟ್ವೀನ್ ನೋಡಿ ಆತ್ಮೀಯ ವಿದ್ಯಾರ್ಥಿಗಳೇ, ಡಿಫರೆನ್ಸ್ ಬಿಟ್ವೀನ್ ಕಾಂಟ್ರಾಕ್ಟ್ ಆಫ್ ಇಂಡಿಮಿನಿಟಿ ಅಂಡ್ ಗ್ಯಾರಂಟಿ ಮೀನ್ಸ್ ಹಂಗಂದ್ರೆ ನಷ್ಟ ಭರ್ತಿ ಒಡಂಬಡಿಕೆ ಹಾಗೂ ಜಾಮೀನ್ದಾರಿಕೆ ಒಡಂಬಡಿಕೆಯ ನಡುವಿನ ವ್ಯತ್ಯಾಸಗಳು. ಇಂಪಾರ್ಟೆಂಟ್ ಕ್ವಶನ್ಸ್, 10 ಮಾರ್ಕ್ಸ್ ಕಂಪಲ್ಸರಿ ಕ್ವಶನ್ಸ್, ಮೋಸ್ಟ್ ಇಂಪಾರ್ಟೆಂಟ್. ಅಥವಾ 16 ಮಾರ್ಕ್ಸ್ಗೆ ತುಂಬಾ ಸರಿ ಕೇಳ್ತಾ ಇರ್ತಾನೆ. ಇಂಡಿಮಿನಿಟಿ ಅಂದ್ರೆ ಎಕ್ಸ್ಪ್ಲೈನ್ ಮಾಡಿ, ಅಥವಾ ಜಾಮೀನ್ದಾರಿಕೆಯನ್ನು ಎಕ್ಸ್ಪ್ಲೈನ್ ಮಾಡಿ, ಅವುಗಳ ನಡುವೆ ಸಂಬಂಧವನ್ನು ವಿವರಿಸಿ, ಅಥವಾ ಇಂಡಿಮಿನಿಟಿ ಹಕ್ಕುಗಳು ಏನು, ಗ್ಯಾರಂಟಿಯ ಹಕ್ಕುಗಳು ಏನು ಮತ್ತು ಕರ್ತವ್ಯಗಳು ಏನು ಅನ್ನೋ ತುಂಬಾ ಸರಿ ಕೇಳ್ತಾನೆ ಇರ್ತಾನೆ ಆತ್ಮೀಯ ವಿದ್ಯಾರ್ಥಿಗಳೇ. ನಾನು ಹೇಳಿರುವಂತ ಟಾಪಿಕ್ ಮೇಲೆ ನೀವು ಕಾನ್ಸಂಟ್ರೇಷನ್ ಅನ್ನು ಮಾಡಿ. ನೆಕ್ಸ್ಟ್ ನೋಡೋದಾದ್ರೆ ಏನಿದೆ, ರೈಟ್ಸ್ ಆಫ್ ಶೂರಿಟಿ ಜಾಮೀನುದಾರನ ಹಕ್ಕುಗಳು. ರೈಟ್ಸ್ ಆಫ್ ಶೂರಿಟಿ ಏನು ಜಾಮೀನು ನೀಡ್ತಾನಲ್ಲ ಅವನ ಹಕ್ಕುಗಳು ಏನಂತ ಹೇಳ್ಬಿಟ್ಟು. ನೆಕ್ಸ್ಟ್ ಡಿಸ್ಚಾರ್ಜ್ ಆಫ್ ಶೂರಿಟಿ ಜಾಮೀನುದಾರನು ಹೊಣೆಗಾರಿಕೆಯಿಂದ ಮುಕ್ತವಾಗುವ ವಿಧಾನಗಳು. ಡಿಸ್ಚಾರ್ಜ್ ಆಫ್ ಶೂರಿಟಿ ಜಾಮೀನುದಾರನು ಹೊಣೆಗಾರಿಕೆಯಿಂದ ಮುಕ್ತನಾಗುವ ವಿಧಾನಗಳ ಬಗ್ಗೆ ಹೇಳ್ತಿದ್ದಾರೆ. ಅದೇ ತರ ಎಕ್ಸ್ಟೆಂಟ್ಸ್ ಆಫ್ ಶೂರಿಟಿ ಲಿಯಬಿಲಿಟಿ ಆಫ್ ಕೋ ಶ್ಯೂರಿಟಿ ಜಾಮೀನುದಾರನ ಹೊಣೆಗಾರಿಕೆ ವ್ಯಾಪ್ತಿ. ಸಹ ಜಾಮೀನುದಾರ ಕೋ ಶ್ಯೂರಿಟಿ ಮೀನ್ಸ್ ಸಹ ಜಾಮೀನುದಾರ. ಇನ್ನು ಸೆಕೆಂಡ್ ಯೂನಿಟ್ ಅಲ್ಲಿ ನೋಡೋದಾದ್ರೆ ಕಾಂಟ್ರಾಕ್ಟ್ ಆಫ್ ಬೇಲ್ಮೆಂಟ್ ಮೀನ್ಸ್ ಬೇಲ್ಮೆಂಟ್ ಅಂದ್ರೆ ಉಪನಿಧಾನ ಅಥವಾ ಉಪನಿಧಾನ ಒಡಂಬಡಿಕೆ ಅಂತ ಹೇಳ್ಬಿಟ್ಟು. ಕಾಂಟ್ರಾಕ್ಟ್ ಆಫ್ ಬೇಲ್ಮೆಂಟ್ ಅಂದ್ರೆ ಉಪನಿಧಾನ ಒಡಂಬಡಿಕೆ ಅಂತ ಹೇಳ್ಬಿಟ್ಟು. ಉಪನಿಧಾನ ಅಂದ್ರೆ ಏನು ಅಂತ ವ್ಯಾಖ್ಯಾನವನ್ನು ಮಾಡಲಾಗಿದೆ. ಅದೇ ತರ ಉಪನಿಧಾನದ ಪ್ರಕಾರಗಳು ಅಥವಾ ವಿಧಗಳು ಅರ್ಥ ಮಾಡ್ಕೊಳ್ಳಿ. ಕಾಂಟ್ರಾಕ್ಟ್ ಆಫ್ ಬೇಲ್ಮೆಂಟ್ ಡೆಫಿನಿಷನ್ಸ್ ಅಂಡ್ ಕೈಂಡ್ಸ್. ನೆಕ್ಸ್ಟ್ ಒನ್ ರೈಟ್ಸ್ ಅಂಡ್ ಡ್ಯೂಟೀಸ್ ಆಫ್ ಬೇಲರ್ ಅಂಡ್ ಬೇಲಿ. ಏನು ಉಪನಿಧತನ ಮತ್ತು ಸರಕು ರಕ್ಷಕನ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ಹೇಳಿದ್ದಾರೆ. ಬೇಲರ್ ಅಂಡ್ ಬೇಲ್ ಇಸ್ ಇಂಪಾರ್ಟೆಂಟ್. ಬೇಲರ್ನ ಹಕ್ಕು ಮತ್ತು ಕರ್ತವ್ಯಗಳು ಬೇರೆ, ಬೇಲಿಯ ಹಕ್ಕು ಮತ್ತು ಕರ್ತವ್ಯಗಳು ಬೇರೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇನ್ ಎಕ್ಸಾಮಿನೇಷನ್ ಪರ್ಪಸ್. ತುಂಬಾ ಸರಿ ಕೇಳ್ತಾ ಇರ್ತಾನೆ. ಬೇಲರ್ ಅಂದ್ರೆ ಏನು, ಬೇಲಿ ಅಂದ್ರೆ ಏನು, ಅವರ ಹಕ್ಕು ಮತ್ತು ಕರ್ತವ್ಯಗಳು ಏನು. ಅದೇ ತರನೇ ರೈಟ್ಸ್ ಆಫ್ ಫೈಂಡರ್ ಆಫ್ ಗೂಡ್ಸ್ ಆಸ್ ಬೇಲಿ ಸರಕು ಶೋಧಕನ ಹಕ್ಕುಗಳು. ಏನು ಸರಕು ಶೋಧಕನ ಹಕ್ಕುಗಳು ಅಂತ ಹೇಳ್ಬಿಟ್ಟು ನಿಮಗೆ ಕಾನ್ಸೆಪ್ಟ್ ಅನ್ನು ಇಟ್ಟಿದ್ದಾರೆ. ಅದೇ ತರನೇ ಕಾಂಟ್ರಾಕ್ಟ್ ಆಫ್ ಫ್ಲೀಟ್ಸ್ ಮೀನ್ಸ್ ಡೆಫಿನಿಷನ್ಸ್. ಕಾಂಟ್ರಾಕ್ಟ್ಸ್ ಆಫ್ ಫ್ಲೀಟ್ಸ್ ಮೀನ್ಸ್ ಗಿರಿವಿ ಒಡಂಬಡಿಕೆ ಅಥವಾ ಒತ್ತೆ ಒಡಂಬಡಿಕೆ ಅಂತ ಕರಿತೀವಿ ನಾವು ಕನ್ನಡದಲ್ಲಿ. ತುಂಬಾ ಇಂಪಾರ್ಟೆಂಟ್. ಗಿರಿವಿಯನ್ನು ಯಾರು ಇಡಬಹುದು ಅಂತ ಹೇಳ್ಬಿಟ್ಟು. ಕಂಪ್ಯಾರಿಸನ್ಸ್ ವಿತ್ ಬೇಲ್ಮೆಂಟ್ ರೈಟ್ಸ್ ಅಂಡ್ ಡ್ಯೂಟೀಸ್ ಆಫ್ ಪಾವನರ್ ಅಂಡ್ ಪಾವನಿ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್ ಆತ್ಮೀಯ ವಿದ್ಯಾರ್ಥಿಗಳೇ. ಉಪನಿಧತನ ಹಕ್ಕು ಮತ್ತು ಕರ್ತವ್ಯಗಳೊಂದಿಗೆ ಗಿರಿವಿ ಇಟ್ಟವನ ಮತ್ತು ಗಿರಿವಿ ಇಟ್ಟಿಕೊಂಡವನ ಹಕ್ಕು ಮತ್ತು ಕರ್ತವ್ಯಗಳ ಹೋಲಿಕೆ ಅರ್ಥ ಮಾಡ್ಕೊಳ್ಳಿ. ಕಂಪ್ಯಾರಿಸನ್ಸ್ ವಿತ್ ಬೇಲ್ಮೆಂಟ್ ರೈಟ್ಸ್ ಅಂಡ್ ಡ್ಯೂಟೀಸ್ ಆಫ್ ಪಾವನರ್ ಅಂಡ್ ಪಾವನಿ. ಏನ್ ಹೇಳ್ತಿದ್ದಾರೆ, ಉಪನಿಧತನ ಹಕ್ಕು ಮತ್ತು ಕರ್ತವ್ಯಗಳೊಂದಿಗೆ ಗಿರಿವಿ ಇಟ್ಟವನು ಮತ್ತು ಗಿರಿವಿ ಇಟ್ಟುಕೊಂಡವನ ಹಕ್ಕು ಮತ್ತು ಕರ್ತವ್ಯಗಳ ಹೋಲಿಕೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ನು ಥರ್ಡ್ ಯೂನಿಟ್ ಅಲ್ಲಿ ನಾವು ನೋಡೋದಾದ್ರೆ
ಏಜೆನ್ಸಿ ಮೀನ್ಸ್ ಅಭಿಕರಣ ಅಥವಾ ಕಾರ್ಯಭಾರ ಅಂತ ಹೇಳಿಬಿಟ್ಟು ಅಭಿಕರಣವನ್ನು ವ್ಯಾಖ್ಯಾನವನ್ನು ಮಾಡಲಾಗಿದೆ. ಅಭಿಕರಣ ಅಂದ್ರೆ ಏನು ಅಥವಾ ಕಾರ್ಯಭಾರ ಅಂದ್ರೆ ಏನನ್ನ ಡೆಫಿನಿಷನ್ಸ್ ಅಲ್ಲಿ ಹೇಳಿದರೆ. ಅದೇ ತರ ಕ್ರಿಯೇಷನ್ಸ್ ಆಫ್ ಏಜೆನ್ಸಿ ಮೀನ್ಸ್ ಕ್ರಿಯೇಷನ್ಸ್ ಆಫ್ ಏಜೆನ್ಸಿ ಅಂದ್ರೆ ಅಭಿಕರಣ ಸೃಷ್ಟಿಯ ವಿಧಾನಗಳು, ಅದು ಯಾವ ರೀತಿ ಅಭಿಕರಣವನ್ನು ಮಾಡಲಾಗ್ತದೆ ಅಥವಾ ಕಾರ್ಯಭಾರ ಯಾವ ರೀತಿ ಸೃಷ್ಟಿ ಆಗ್ತದೆ ಅಂತ ಹೇಳ್ಬಿಟ್ಟು ಕ್ರಿಯೇಷನ್ಸ್ ಆಫ್ ಏಜೆನ್ಸಿಯಲ್ಲಿ ನೋಡ್ತೀವಿ. ಅದೇ ತರನೇ ಕೈಂಡ್ಸ್ ಆಫ್ ಏಜೆಂಟ್ಸ್ ಮೀನ್ಸ್ ಹಂಗಂದ್ರೆ ಕಾರ್ಯಭಾರಿಯ ಪ್ರಕಾರಗಳು ಅಥವಾ ಅಭಿಕರಣದ ಪ್ರಕಾರಗಳು ಅಥವಾ ವಿಧಗಳು ಅಂತ ಹೇಳ್ಬಿಟ್ಟು. ಅದೇ ಡಿಸ್ಟಿಂಕ್ಷನ್ಸ್ ಬಿಟ್ವೀನ್ ದಿ ಏಜೆಂಟ್ ಅಂಡ್ ಸರ್ವೆಂಟ್ ಮೀನ್ಸ್ ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಡಿಸ್ಟಿಂಕ್ಷನ್ಸ್ ಬಿಟ್ವೀನ್ ಏಜೆಂಟ್ಸ್ ಅಂಡ್ ಸರ್ವೆಂಟ್ಸ್ ಅರ್ಥ ಮಾಡ್ಕೊಳ್ಳಿ. ಹಂಗಂದ್ರೆ ಕಾರ್ಯಭಾರಿ ಹಾಗೂ ಸೇವಕನ ನಡುವಿನ ಸೌಮ್ಯತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಒಂದು ರೈಟ್ಸ್ ಅಂಡ್ ಡ್ಯೂಟೀಸ್ ಆಫ್ ಏಜೆಂಟ್. ಏನ್ ಹೇಳಿದ್ದಾರೆ? ಕಾರ್ಯಭಾರಿಯ ಹಕ್ಕು ಮತ್ತು ಕರ್ತವ್ಯಗಳು. ಅರ್ಥ ಮಾಡ್ಕೊಳ್ಳಿ. ರೈಟ್ಸ್ ಅಂಡ್ ಡ್ಯೂಟೀಸ್ ಆಫ್ ಏಜೆಂಟ್. ರೈಟ್ಸ್ ಅಂಡ್ ಡ್ಯೂಟೀಸ್ ಆಫ್ ಏಜೆಂಟ್ಸ್ ಮೀನ್ಸ್ ಕಾರ್ಯಭಾರಿಯ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ಹೇಳ್ತಿದ್ದಾರೆ. ಅದೇ ತರನೇ ರಿಲೇಷನ್ಸ್ ಆಫ್ ಪ್ರಿನ್ಸಿಪಲ್ಸ್ ವಿತ್ ಥರ್ಡ್ ಪಾರ್ಟೀಸ್. ಕಾರ್ಯಭಾರಿಯು ಮೂರನೇ ಪಕ್ಷದೊಡನೆ ಯಜಮಾನನ ಸಂಬಂಧ. ರಿಲೇಷನ್ಸ್ ಆಫ್ ಪ್ರಿನ್ಸಿಪಲ್ಸ್ ವಿತ್ ಥರ್ಡ್ ಪಾರ್ಟೀಸ್. ಏನು ಮೂರನೇ ಪಕ್ಷದೊಡನೆ ಇರ್ತಾನಲ್ಲ ಅವನ ಜೊತೆ ಯಜಮಾನನ ಸಂಬಂಧ ಬಗ್ಗೆ ಹೇಳ್ತಿದ್ದಾರೆ. ಅದೇ ತರ ನೆಕ್ಸ್ಟ್ ಒಂದು ನಿಮಗೆ ಡೆಲಿಗೇಷನ್ಸ್ ಮೀನ್ಸ್ ಪ್ರತಿಯೋಜನೆ, ಅದು ಸಂಬಂಧಪಟ್ಟಂಗೆ ಡ್ಯೂಟೀಸ್ ಮೀನ್ಸ್ ಕರ್ತವ್ಯ ಅಂಡ್ ರೈಟ್ಸ್ ಹಕ್ಕುಗಳು. ಏಜೆಂಟ್ ಆಫ್ ಎಕ್ಸ್ಟೆಂಟ್ಸ್ ಅಧಿಕಾರದ ವಿಸ್ತರಣೆ. ಆಫ್ ಏಜೆಂಟ್ಸ್ ಆಫ್ ಅಥಾರಿಟೀಸ್ ಮೀನ್ಸ್ ಅಧಿಕಾರಗಳು. ನೆಕ್ಸ್ಟ್ ಒಂದು ಪರ್ಸನಲ್ ಲಿಯಬಿಲಿಟಿ ವೈಯಕ್ತಿಕ ಹೊಣೆಗಾರಿಕೆ ಅಂತ ಹೇಳ್ಬಿಟ್ಟು. ಆಫ್ ಏಜೆಂಟ್ ಅಭಿಕರಣ ಅಥವಾ ಕಾರ್ಯಭಾರದ ವೈಯಕ್ತಿಕ ಹೊಣೆಗಾರಿಕೆ. ನೆಕ್ಸ್ಟ್ ಒಂದು ಟರ್ಮಿನೇಷನ್ಸ್ ಆಫ್ ಏಜೆನ್ಸಿ ಅಭಿಕರಣದ ಮುಕ್ತಾಯ ಅಥವಾ ಕಾರ್ಯಭಾರದ ಮುಕ್ತಾಯ ಅಂತ ಹೇಳ್ಬಿಟ್ಟು. ಇನ್ನು ಫೋರ್ತ್ ಯೂನಿಟ್ ಅಲ್ಲಿ ನೋಡೋದಾದ್ರೆ ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ 1932 ಮೀನ್ಸ್ ಹಂಗಂದ್ರೆ ಭಾರತೀಯ ಪಾಲುಗಾರಿಕೆ ಅಧಿನಿಯಮ 1932. ಪಾಲುಗಾರ ಅಂದ್ರೆ ಏನು, ಪಾಲುದಾರಿಕೆ ಅಂದ್ರೆ ಯಾರು ಅಂತ ಹೇಳ್ಬಿಟ್ಟು ಡೆಫಿನಿಷನ್ಸ್ ಮೀನ್ಸ್ ವ್ಯಾಖ್ಯಾನವನ್ನು ಮಾಡಲಾಗಿದೆ. ಅದರ ನೇಚರ್ ಮೀನ್ಸ್ ಅದರ ಸ್ವರೂಪವನ್ನು ಕೂಡ ನಾವು ಇದರಲ್ಲಿ ನೋಡ್ತೀವಿ. ಆ ತರನೇ ಮೋಡ್ ಆಫ್ ಡಿಟರ್ಮೈನಿಂಗ್ ದ ಎಕ್ಸಿಸ್ಟೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಮೀನ್ಸ್ ಹಂಗಂದ್ರೆ ಪಾಲುಗಾರಿಕೆಯ ಅಸ್ತಿತ್ವವನ್ನು ನಿರ್ಧರಿಸುವ ಬಗೆಗಳು, ಯಾವ ರೀತಿ ಪಾಲುಗಾರಿಕೆಯನ್ನು ನಿರ್ಧರಿಸಬೇಕು ಎಂಬ ಬಗ್ಗೆ ನೀಡಲಾಗಿದೆ. ಅದೇ ತರ ನೆಕ್ಸ್ಟ್ ಒಂದು ನಿಮಗೆ ಪಾರ್ಟ್ನರ್ಶಿಪ್ ರಿಲೇಷನ್ಸ್ ಆಫ್ ಪಾರ್ಟ್ನರ್ಸ್. ಏನು ಹೇಳಿದ್ದಾರೆ? ಪಾಲುಗಾರರ ಪರಸ್ಪರ ಸಂಬಂಧಗಳ ಬಗ್ಗೆ ಹೇಳ್ತಿದ್ದಾರೆ ಆತ್ಮ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಒನ್ ಪಾರ್ಟ್ನರ್ ಟು ಒನ್ ಅನದರ್ ರೈಟ್ಸ್ ಅಂಡ್ ಡ್ಯೂಟೀಸ್ ಆಫ್ ಪಾರ್ಟ್ನರ್ಸ್. ಅರ್ಥ ಮಾಡ್ಕೊಳ್ಳಿ. ಪಾಲುಗಾರನ ಹಕ್ಕು ಮತ್ತು ಕರ್ತವ್ಯಗಳು. ಪಾಲುಗಾರನ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ಹೇಳಿದ್ದಾರೆ. ನೆಕ್ಸ್ಟ್ ಒನ್ ನಿಮಗೆ ರಿಲೇಷನ್ಸ್ ಆಫ್ ಪಾರ್ಟ್ನರ್ಸ್ ವಿತ್ ಥರ್ಡ್ ಪಾರ್ಟೀಸ್. ಥರ್ಡ್ ಪಾರ್ಟಿ ಸಂಬಂಧಪಟ್ಟಂಗೆ ಮೂರನೇ ಪಕ್ಷದೊಂದಿಗೆ ಪಾಲುದಾರರ ಸಂಬಂಧಗಳು. ಥರ್ಡ್ ಪಾರ್ಟೀಸ್. ಟೈಪ್ಸ್ ಆಫ್ ಪಾರ್ಟ್ನರ್ಸ್ ಮೀನ್ಸ್ ಪಾಲುದಾರರ ಅಥವಾ ಪಾಲುದಾರರ ವಿಧಗಳು. ಟೈಪ್ಸ್ ಆಫ್ ಪಾರ್ಟ್ನರ್ಸ್ ಅಂದ್ಬಿಟ್ಟು. ನೆಕ್ಸ್ಟ್ ಅಡ್ಮಿಷನ್ಸ್ ಮೀನ್ಸ್ ಸೇರ್ಪಡೆ. ನೆಕ್ಸ್ಟ್ ರಿಟೈರ್ಮೆಂಟ್ ಮೀನ್ಸ್ ನಿವೃತ್ತಿ. ನೆಕ್ಸ್ಟ್ ಒನ್ ಅಂಡ್ ಎಕ್ಸ್ಪ್ಲಿನೇಷನ್ಸ್ ಹೊರ ಹಾಕುವಿಕೆ ಆಫ್ ಪಾರ್ಟ್ನರ್ಸ್ ಆಫ್ ಡಿಸಲ್ಯೂಷನ್ಸ್ ಆಫ್ ಫಾರಂ. ಏನು ಪಾರ್ಟ್ನರ್ಸ್ ಇರ್ತಾರಲ್ಲ ಅದ ನಿವೃತ್ತಿ ಇರ್ಬೋದು ಅಥವಾ ಸೇರ್ಪಡೆ ಇರ್ಬೋದು ಅಥವಾ ಹೊರ ಹಾಕುವಿಕೆ ಇರ್ಬೋದು. ಹಾಗೂ ಡಿಸಲ್ಯೂಷನ್ಸ್ ಆಫ್ ಫಾರಂ ಮೀನ್ಸ್ ವಿಘಟನೆ ಮಾಡುವುದು. ಏನು ಪಾಲುದಾರಿಕೆ ಸಂಸ್ಥೆ ಇರುತ್ತಲ್ಲ ಅದನ್ನ ವಿಘಟನೆ ಮಾಡುವುದು. ಅದೇ ತರ ರಿಜಿಸ್ಟ್ರೇಷನ್ಸ್ ಆಫ್ ಫಾರಮ್ಸ್ ಏನದನ್ನ ಪಾಲುದಾರಿಕೆ ಸಂಸ್ಥೆ ಇತ್ತಲ್ಲ ಅದನ್ನ ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡ್ಬೇಕಂತ ಹೇಳ್ಬಿಟ್ಟು ಆತ್ಮೀಯ ವಿದ್ಯಾರ್ಥಿಗಳು ತುಂಬಾ ಇಂಪಾರ್ಟೆಂಟ್ ಈ ಆಕ್ಟ್. ಪಾಲುಗಾರಿಕೆ ಅಂದ್ರೆ ಏನು, ಪಾಲುದಾರ ಅಂದ್ರೆ ಏನು, ಅದರಲ್ಲಿ ಎಷ್ಟು ಜನ ಇರಬೇಕು, ಪಾಲುದಾರಿಕೆ ಯಾವ ರೀತಿ ನೋಂದಣಿ ಆಗ್ತದೆ, ಯಾವ ರೀತಿ ನಿವೃತ್ತಿ ಹೊಂದ್ತಾರೆ ಪಾಲುದಾರರ ಬಗೆಗಳು ಯಾವುವು, ಪಾಲುದಾರರ ಯಾವ ರೀತಿ ಅದು ವಿಮುಕ್ತಿ ಒಳ್ಳುತ್ತೆ. ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ ಎಕ್ಸಾಮ್ ಪರ್ಪಸ್. ಆತ್ಮೀಯ ವಿದ್ಯಾರ್ಥಿಗಳಿಂದ ನಾವು ಕರಾರು ಅಧಿನಿಯಮ 1872 ಭಾಗ 2ರಲ್ಲಿ 5ನೇ ಯೂನಿಟ್ ನೋಡೋದಾದ್ರೆ 5ನೇ ಯೂನಿಟ್ ಅಲ್ಲಿ ಬಂದ್ಬಿಟ್ರೆ ನಿಮಗೆ ಸೇಲ್ಸ್ ಆಫ್ ಗೂಡ್ಸ್ ಆಕ್ಟ್ ಮೀನ್ಸ್ ಹಂಗಂದ್ರೆ ಸರಕುಗಳ ಮಾರಾಟ ಅಧಿನಿಯಮ 1930 ಅಥವಾ ಸರಕುಗಳ ಅಧಿನಿಯಮ 1930 ನಮಗಿದೆ. ಆ ಆಕ್ಟ್ ಅನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡ್ತೀವಿ ಇದರಲ್ಲಿ. ನೆಕ್ಸ್ಟ್ ಒನ್ ದ ಕಾಂಟ್ರಾಕ್ಟ್ ಆಫ್ ಸೇಲ್ ಹಂಗಂದ್ರೆ ಏನು, ಮಾರಾಟದ ಕರಾರು. ಕಾಂಟ್ರಾಕ್ಟ್ ಆಫ್ ಸೇಲ್ಸ್ ಮೀನ್ಸ್ ಮಾರಾಟದ ಕರಾರು. ಅದೇ ತರ ಸೇಲ್ ಅಗ್ರಿಮೆಂಟ್ ಮಾರಾಟದ ಒಪ್ಪಂದ. ಟು ಸೆಲ್ ಕಂಡೀಷನ್ಸ್ ಅಂಡ್ ವಾರಂಟೀಸ್. ಏನು ಮಾರುತ್ತಾನಲ್ಲ ಅವನಿಗೆ ಕಂಡೀಷನ್ಸ್ ಮೀನ್ಸ್ ಏನು ಷರತ್ತುಗಳು ಅಂಡ್ ವಾರಂಟೀಸ್ ಮೀನ್ಸ್ ಭರವಸೆ. ಪಾಸಿಂಗ್ ಆಫ್ ಪ್ರಾಪರ್ಟಿ ಮೀನ್ಸ್ ಏನಿದೆ ಸ್ವತ್ತಿನ ಅಥವಾ ಸರಕುಗಳ ವರ್ಗಾವಣೆ. ನೆಕ್ಸ್ಟ್ ಟ್ರಾನ್ಸ್ಫರ್ ಆಫ್ ಟೈಟಲ್ ಮೀನ್ಸ್ ಹಕ್ಕಿನ ವರ್ಗಾವಣೆ. ನೆಕ್ಸ್ಟ್ ಒನ್ ಪರ್ಫಾರ್ಮೆನ್ಸ್ ಆಫ್ ಕಾಂಟ್ರಾಕ್ಟ್ ಕರಾರಿನ ನಿರ್ವಹಣೆ ಅಂತ ಹೇಳ್ಬಿಟ್ಟು. ಅದೇ ತರ ನೆಕ್ಸ್ಟ್ ಒನ್ ನಿಮಗೆ ರೈಟ್ಸ್ ಆಫ್ ಅನ್ಪೈಡ್ ಸೆಲ್ಲರ್ ಸಂದಾಯ ಪಡೆಯದ ಮಾರಾಟಗಾರನ ಹಕ್ಕುಗಳು. ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಪಸ್ ಇದೆ. ಏನಿದೆಯಲ್ಲ ರೈಟ್ಸ್ ಆಫ್ ಅನ್ಪೈಡ್ ಸೆಲ್ಲರ್ ಸಂದಾಯ ಪಡೆಯದ ಮಾರಾಟಗಾರನ ಹಕ್ಕುಗಳು. ನೆಕ್ಸ್ಟ್ ಒನ್ ರೆಮಿಡೀಸ್ ಫಾರ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ಸ್ ಕರಾರಿನ ಭಂಗಕ್ಕಾಗಿ ಅಥವಾ ಉಲ್ಲಂಘನೆಗಾಗಿ ಪರಿಹಾರಗಳು. ಏನು ರೆಮಿಡೀಸ್ ಫಾರ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಯಾವುದೇ ಒಬ್ಬ ವ್ಯಕ್ತಿ ಕರಾರನ್ನು ಉಲ್ಲಂಘನೆ ಮಾಡಿದಾಗ
ಅದು ಕರನ ಭಂಗಕ್ಕಾಗಿ ಯಾವ ರೀತಿ ಪರಿಹಾರಗಳಿದ್ದಾವೆ, ಆ ಉಲ್ಲಂಘನೆ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಈ ಕಾನ್ಸೆಪ್ಟ್ ಅನ್ನು ಓಡಿಸಿದ್ರೆ ಆತ್ಮ ವಿದ್ಯಾರ್ಥಿಗಳೇ. ಇಂದಿನ ತರಗತಿಯಲ್ಲಿ ನಾವು ಈಗಾಗಲೇ ಕರಾರು ಅಧಿನಿಯಮ 1872ಕ್ಕೆ ಸಂಬಂಧಪಟ್ಟಂತೆ ಭಾಗ 2ರಲ್ಲಿ 5 ಯೂನಿಟ್ಗಳನ್ನು ಸಂಪೂರ್ಣವಾಗಿ ಇಂಥರದಲ್ಲಿ ಅಧ್ಯಯನ ಮಾಡಿದ್ದೇವೆ. ಆತ್ಮೀಯ ವಿದ್ಯಾರ್ಥಿಗಳೇ, ಕಾಮಧೇನು ಅಕಾಡೆಮಿಯಲ್ಲಿ 3 ವರ್ಷದ ಕಾನೂನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ 2, 4 ಮತ್ತು 6ನೇ ಸೆಮಿಸ್ಟರ್ಗೆ ಈಗಾಗಲೇ ತರಗತಿಗಳು ಪ್ರಾರಂಭಗೊಂಡಿವೆ. ನೀವು ಕಲಿಯಿರಿ, ನಿಮ್ಮ ಜೊತೆ ನಿಮ್ಮ ಸ್ನೇಹಿತರನ್ನ ಕಲಿಯಲು ಅವಕಾಶ ಮಾಡಿಕೊಡಿ. ನಿಮಗೋಸ್ಕರನೇ ಕಾಮಧೇನು ಅಕಾಡೆಮಿ ಸದಾ ಲಭ್ಯವಿರುತ್ತದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಕಾಮಧೇನು ಅಕಾಡೆಮಿ ನೀವು ಕರೆ ಮಾಡಬಹುದು. ಯಾವುದೇ ಸಂಕೋಚ ಇಲ್ಲದೆ ನೋಟ್ಸ್ಗಳನ್ನಾಗಲಿ ಅಥವಾ ಕ್ಲಾಸ್ಗಳನ್ನಾಗಲಿ ಡೆಮೋ ತಗೊಂಡ್ಬಿಟ್ಟು ನೀವು ನಮ್ಮ ಅಕಾಡೆಮಿಯಲ್ಲಿ ಜಾಯಿನ್ ಆಗಿ ಉನ್ನತ ಹುದ್ದೆಯನ್ನು ಹೊಂದಬೇಕಂತ ಕಾಮಧೇನು ಅಕಾಡೆಮಿ ಭಾವಿಸುತ್ತದೆ. ಆತ್ಮೀಯ ವಿದ್ಯಾರ್ಥಿಗಳು ಎಲ್ಲರಿಗೂ ಧನ್ಯವಾದಗಳು. ಸಿರಿಗನ್ನಡಂ ಗೆಲ್ಲಿಗೆ, ಸಿರಿಗನ್ನಡಂ ಬಾಳ್ಗೆ.